ಕಳ್ಳತನಕ್ಕೆ ಬಂದಂತಹ ಕಳ್ಳ ಖತರ್ನಾಕ್ ಕಳ್ಳ ಸಿಕ್ಕಿ ಬಿದ್ದಿರುವಂತಹ ಪ್ರಸಂಗ ನಡೆದಿದೆ. ಕಳ್ಳತನಕ್ಕೆ ಅಂತ ಬಂದಿದ್ದಾನೆ ತಂಡದಲ್ಲಿ, ಅದರಲ್ಲಿ ಓರ್ವ ಕಳ್ಳ ಸಿಕ್ಕಾಕೊಂಡಿರುವಂತದ್ದು. ಸದ್ಯ ಸಿಕ್ಕಿ ಬಿದ್ದ ಕಳ್ಳನನ್ನ ಕಂಬಕ್ಕೆ ಕಟ್ ಹಾಕಿ ಥಳಿಸಿದ್ದಾರೆ ಸ್ಥಳೀಯರು. ಇಸ್ ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ನೆಲೆಮನೆ ಗ್ರಾಮದಲ್ಲಿ ತಡರಾತ್ರಿ ಈ ಘಟನೆ ನಡೆದಿರುವಂತದ್ದು. ಕಳ್ಳತನಕ್ಕೆ ಬಂದಂತಹ ಕಳ್ಳ ಮನೆಗೆ ನುಗ್ಗಿ ಸಿಕ್ಕಾಕೊಂಡಿರುವಂತಹ ಪ್ರಸಂಗ ನಡೆದಿದೆ. ಸಿಕ್ಕಿ ಬಿದ್ದಂತಹ ಕಳ್ಳನನ್ನ ಕಂಬಕ್ಕೆ ಕಟ್ ಹಾಕಿದ್ದಾರೆ ಅಲ್ಲಿದ್ದಂತಹ ಸ್ಥಳೀಯರು. ನೆಲೆಮನೆ ಗ್ರಾಮದಲ್ಲಿ ತಡರಾತ್ರಿ ಈ ಘಟನೆ ನಡೆದಿರುವಂತದ್ದು. ಅದು ಕೂಡ ನೋಡಿ, ಗುಂಪಾಗಿ ಬಂದಿದ್ರಂತೆ. ಇವನ ಅದೃಷ್ಟ ಕೆಟ್ಟಿತ್ತು ಅನ್ಸುತ್ತೆ, ಹಾಗಾಗಿ ಇವನೊಬ್ನೇ ತಗ್ಲಾಕೊಂಡಿರುವಂತದ್ದು. ಸದ್ಯ ನೆಲೆಮನೆ ಗ್ರಾಮದಲ್ಲಿ ತಡರಾತ್ರಿ ಘಟನೆ ನಡೆದಿದೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ನೆಲೆಮನೆಯಲ್ಲಿ ಈ ಘಟನೆ ನಡೆದಿರುವಂತದ್ದು. ಸದ್ಯ ಸಿಕ್ಕಿಬಿದ್ದ ಕಳ್ಳನನ್ನ ಗ್ರಾಮದ ದೇಗುಲದ ಕಂಬಕ್ಕೆ ಕಟ್ಟಿ ಅಲ್ಲಿನ ಸ್ಥಳೀಯರು ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಮತ್ತೊಂದು ಕಡೆಗೆ ಪರಾರಿಯಾಗಿರುವ ಇಬ್ಬರು ಕಳ್ಳರ ಪತ್ತೆಗೆ ಈಗ ಪೊಲೀಸರು ಶೋಧವನ್ನ ನಡೆಸ್ತಾ ಇದ್ದಾರೆ. ನೋಡಿ, ಬಂದಿರೋದು ಗುಂಪಾಗಿ, ಅದರಲ್ಲಿ ಈತ ಒಬ್ಬನೇ ತಗ್ಲಾಕೊಂಡ, ಇನ್ನಿಬ್ರು ಎಸ್ಕೇಪ್ ಆಗಿದ್ದಾರೆ. ಸದ್ಯ ಯಾರು ಪರಾರಿ ಆಗಿದ್ದಾರಲ್ಲ ಇಬ್ರು ಕಳ್ಳರು, ಅವರ ಪತ್ತೆಗೆ ಈಗ ಪೊಲೀಸರು ಶೋಧ ನಡೆಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಂತೂ ಕಳ್ಳತನ ಮಾಡೋದು, ಗುಂಪಾಗಿ ಬರೋದಂತೂ ಬಹಳ ದೊಡ್ಡ ಕೆಟ್ಟ ಘಟನೆಗಳು ನಡೀತಾಲೇ ಇರುವಂತದ್ದು. ಅದು ಕೂಡ ನೆಲಮನೆ ಗ್ರಾಮದಲ್ಲಿ ನೋಡಿ, ಗ್ರಾಮಸ್ಥರು ಅಂತ ಅಂದ್ರೆ ಹಳ್ಳಿ ಕಡೆಗೆ ಹೆಂಗೆ ಮಲಗಿರ್ತಾರೆ ಪಾಪ, ಎಲ್ಲಾ ದಾಸ್ತಾನು ದವಣ ಎಲ್ಲ ಹೊರಗಿಟ್ಟಿರ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ಅದು ಕೂಡ ಬಡವರ ಮನೆಗೂ ಕಳ್ಳತನ ಹಾಕ್ತಾರೆ ಅಂತಂದ್ರೆ ಆತ ಎಂತಹ ಒಂದು ಪ್ರಸಂಗದಲ್ಲಿ ಇರ್ಬೋದು. ಸದ್ಯ ಈಗ ಆತ ಕಳ್ಳನನ್ನ ಗ್ರಾಮದ ಕಂಬದ ದೇಗುಲಕ್ಕೆ ಕಟ್ ಹಾಕಿದ್ದಾರೆ. ಕಟ್ಬಿಟ್ಟು ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಮತ್ತೊಂದು ಕಡೆಗೆ ಇವರ ಜೊತೆಗೆ ಇನ್ನ ಇಬ್ರು ಕಳ್ಳರು ಬಂದಿದ್ರಂತೆ. ಸೊ ಆ ಇಬ್ರು ಕಳ್ಳರ ಪತ್ತೆಗೆ ಈಗ ಪೊಲೀಸರು ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಸೊ ಕಳ್ಳತನ ಯಾವ ಮನೆಗೆ ನುಗ್ಗಿದ್ರು, ಏನ್ ಕಳ್ಳತನ ಮಾಡಿದ್ದಾರೆ, ಓಡೋಗಿರುವಂತ ಕಳ್ಳರು ಏನನ್ನ ಕದ್ದು ಹೋಗಿರ್ಬೋದು ಅನ್ನುವಂಥದ್ದು ತನಿಖೆ ಮೇಲೆ ಗೊತ್ತಾಗುತ್ತೆ. ಸದ್ಯ ಸಿಕ್ಕಿ ಬಿದ್ದಿರೋನು ಒಬ್ಬ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಇನ್ನೇನು ಬಾಯ್ ಬಿಡಿಸ್ಬೇಕಷ್ಟೇ ಪೊಲೀಸರು. ಸೊ ಈ ಹಿಂದೆಯೂ ಕೂಡ ಎಲ್ಲೆಲ್ಲಿ ಕಳ್ಳತನ ಮಾಡಿದ್ರು, ಎಷ್ಟು ವರ್ಷದಿಂದ ಕಳ್ಳತನ ಮಾಡ್ತಿದ್ದಾರೆ ಎಂಬ ಅರ್ಥದಲ್ಲಿ ಸದ್ಯ ತನಿಖೆ ನಡೆಯುತ್ತೆ. ಈಗ ಬಂದಂತಹ 3 ಜನ 3 ತಂಡಗಳಾಗಿ ಬಂದಿದ್ರು. ಅದರಲ್ಲಿ ಇಬ್ರು ಪರಾರಿಯಾಗಿದ್ದಾರೆ, ಒಬ್ಬ ತಗ್ಲಾಕೊಂಡಿದ್ದಾನೆ. ಆತನನ್ನ ಈಗ ಗ್ರಾಮಸ್ಥರು ಕೂಡ ಕಟ್ ಹಾಕಿದ್ದಾರೆ. ಕಟ್ ಹಾಕ್ಬಿಟ್ಟು ಏನಿಲ್ಲದ ವಿಚಾರಣೆ ಮಾಡಿದ್ದಾರೆ. ಯಾಕಾಗಿ ಬಂದಿ, ಏನಕ್ಕೆ ಬಂದೆ, ನಮ್ಮ ಹತ್ರನೇ ಏನಿಲ್ಲ, ಏನ್ ಕಿತ್ಕೊಂಡು ಹೋಗ್ತೀಯಾ, ಏನ್ ತಗೊಂಡು ಹೋಗ್ತೀಯಾ, ಎಲ್ಲ ಅರ್ಥದಲ್ಲೂ ಕೂಡ ಗ್ರಾಮಸ್ಥರಂದ್ರೆ ಕೇಳ್ಬೇಕಾ. ಅದು ಕೂಡ ಹಳ್ಳಿ ಕಡೆ ಅಂತಂದ್ರೆ ಪೊಲೀಸರಿಗಿಂತ ಒಂದ್ ಸ್ಟೆಪ್ ಮೇಲೋಗಿ ವಿಚಾರಣೆ ಮಾಡೋದು ಬಹಳ ಚೆನ್ನಾಗಿ ಮಾಡ್ತಾರೆ. ಸದ್ಯ ಈಗ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ನೆಲಮನೆಯಲ್ಲಿ ಈ ಘಟನೆ ನಡೆದಿದೆ.